ಬಳಿಕ ವಂದಿಸಿ ತಾಯ್ ತಂದೆಯರಿಗೆ ಎಂದನಾ ಮಹಾವೀರನು. ಪೂಜ್ಯ ಜನನಿ ಜನಕರೇ, ವಂದಿಸಿ ನಾ ನಿಮಗೆ ಭಕ್ತಿ ಪೂರದಲ್ಲಿ, ಅಂತೆಯೇ ಹರಸಿರೆನ್ನನು ನೀವು ಯಶಸ್ವಿಯಾಗುವಂತೆನ್ನ ಕಾರ್ಯದಲ್ಲಿ. ಆಗಿತ್ತದುವೇ ಆ ಮಹಾವೀರನ ಅಂತಿಮ ವಂದನೆಯವರಿಗೆ. ಆನಂತರದಿ ವಂದಿಸಿದ್ದನವನು ಬೇರಾವ ದೇವರಿಗೂ ಬದಲಾಗಿ ಸ್ವೀಕರಿಸಲಿದ್ದವನು ತಾನೇ ಸ್ವತಃ ಸಮಸ್ತ ಜೀವರಿಂದ ವಂದನೆಯನು. ಹರಿಸಿದಳ ಮಾತೆ ಅವನನು ನುಡಿಯಾಗಿಸಿ ತನ್ನೆದೆಯ ಹಂಬಲವನು. ಮಗುವೇ, ಉಳಿಯದೆ ನೀ ನನ್ನ ಕಂದನಾಗಿ ಇನ್ನು ಮುಂದೆ ಸಾಗುವೆ ಆತ್ಮ ಕಲ್ಯಾಣದೆಡೆಗೆ ಮುನಿಯಾಗೆ. ಒಳಿತು ಮಗನೇ, ಬೆಳಗುತ್ತ ಲೋಕ ಕಲ್ಯಾಣ ಜ್ಯೋತಿಯಾಗಿ ಸಾಧಿಸು ನಿನ್ನಾತ್ಮ ಕಲ್ಯಾಣವನು. ಉದ್ಧರಿಸು ಸಕಲ ಮಾನವ ಕುಲವನು. ಅಂತೆಯೇ ಆಶೀರ್ವದಿಸಿದನು ಸುತನನು ಮನ ತುಂಬಿ ಸಿದ್ಧಾರ್ಥ ದೊರೆಯು. ಮಹಾವೀರ, ಶುಭವಾಗಲಿ ನಿನಗೆ, ಸಫಲಗೊಳ್ಳಲಿ ನಿನ್ನ ಉದ್ದೇಶವು ನಿರ್ವಿಘ್ನವಾಗಿ. ಈ ಸುತಿರೆ ಹರ್ಷ ಸರಿತದಲ್ಲಿ ಆ ದೇವ ದೇವೇಂದ್ರಾದಿಸುರರು ಜಯಘೋಷವೆಸಗಿದರು. ಅಲ್ಲಿ ಸೇರಿದ್ದ ಸಕಲರು ಆ ತಾಯಿ ಆ ಸ್ಥಿತಪ್ರಜ್ಞಳಾಗ್ತಾಳೆ. ದೇವತೆಗಳೆಲ್ಲರೂ ಕೂಡ ಮುನಿಯಾಗಲು ಹೊರಟಿರ್ತಕ್ಕಂಥ ಆ ಮಹಾವೀರನಿಗೆ ನಮನವನ್ನು ಮಾಡ್ತಾರೆ. ಆಗ ಮಹಾವೀರ ತಾಯಿ ತಂದೆಯರಿಗೆ ತಮ್ಮ ಅಂತಿಮ ನಮನವನ್ನು ಮಾಡ್ತಾನಂತೆ. ಯಾಕೆಂದರೆ ಆಮೇಲೆ ಮಾಡೋ ಹಾಗಿಲ್ಲ ಅವನು. ಪೂಜ್ಯ ಜನನಿ, ಆಕೆ ಮುನಿ ಆದಮೇಲೆ ಅವರು ಕೂಡ ಪೂಜ್ಯರಾಗ್ತಾರೆ. ಈ ತಾಯಿ ಆಗಲಿ ಯಾರೇ ಆಗಲಿ ಅವರು ತಾಯಿಯಲ್ಲ. ಅದರಿಂದ ಜನನಿ ಜನಕರೇ, ನಾನು ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ನನ್ನ ಈ ಮುನಿ ದೀಕ್ಷೆ ಮತ್ತು ಮುಂದಿನ ಕಲ್ಯಾಣಗಳು ಯಶಸ್ವಿ ಆಗುವ ಹಾಗೆ ಮಾಡಿ ಅಂತ ಹೇಳ್ತೇನೆ. ಯಾಕೆಂದರೆ ಅದನ್ನೇ ಮಹಾವೀರನ ಅಂತಿಮ ವಂದನೆ ಅಂತ ಕರಿತೀವಿ. ಬದಲಾಗಿ ಅವರು ಬೇರೆ ಯಾವ ದೇವರಿಗೆ ಅವನೂ ನಮಸ್ಕಾರ ಮಾಡೋದಿಲ್ಲ. ಸಮಸ್ತ ಜೀವವೇ ಇವರಿಗೆ ನಮಸ್ಕಾರವನ್ನು ಮಾಡಬೇಕು. ಈಗ ಇದೇ ರೀತಿಯಾಗಿ ತಾಯಿ ಅವನನ್ನು ಆಶೀರ್ವಾದ ಮಾಡ್ತಾಳಂತೆ. ಮಗು, ನೀನು ನನ್ನ ಕಂದನಾಗಿ ಇದ್ದೆ, ನೀನೀಗ ಆತ್ಮಕಲ್ಯಾಣದ ಕಡೆಯ ಈಗ ಮುನಿಯಾಗಿ ಹೋಗ್ತಾ ಇದ್ದೀಯ, ಒಳ್ಳೆತಾಯ್ತಪ್ಪ. ನೀನು ಲೋಕದ ಜ್ಯೋತಿಯಾಗು, ನೀನು ಆತ್ಮಕಲ್ಯಾಣವನ್ನು ಮಾಡಿಕೊಂಡು ಉದ್ಧಾರ ಮಾಡು, ನೀನು ಹಾಗೆ ಮಾನವ ಕುಲವನ್ನು ಉದ್ಧಾರ ಮಾಡು ಎಂಬುದಾಗಿ ಆಶೀರ್ವಾದ ಮಾಡ್ತಾಳೆ. ಆ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ಆ ಸಿದ್ಧಾರ್ಥ ದೊರೆಯೂ ಕೂಡ ಹೇಳ್ತೇನೆ, ಮಹಾವೀರ ನಿನಗೆ ಶುಭವಾಗಲಪ್ಪ, ನಿನ್ನ ಉದ್ದೇಶ ನಿರ್ವಿಘ್ನವಾಗಿ ಸಾಧಿಸಲಿ ಅಂತ. ಹೀಗಿರುವಾಗ ಹರ್ಷ ಸರಿತದಲ್ಲಿ, ಸರಿತ ಅಂದರೆ ನದಿ, ಆ ದೇವೇಂದ್ರಾದಿಸುರರು ಜಯಘೋಷವನ್ನು ಮಾಡ್ತಾರೆ. ಆ ದೀಕ್ಷಾ ಕಲ್ಯಾಣ ಸಂಪುಟದ ತುತ್ತ ತುದಿಯನ್ನು ನಾವು ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಬಹಳ ಮನೋಜ್ಞ ಲೋಕಾಂತಿಕ ದೇವತೆಗಳು ಇಲ್ಲಿ ಅರಮನೆಯಲ್ಲಿ ಇರ್ತಕ್ಕಂಥ ತೀರ್ಥಂಕರರ ಮಾತಾಪಿತ್ರರ ಈ ಒಂದು ಉಪಸ್ಥಿತಿ ಈ ಕಾವ್ಯಕ್ಕೆ ಒಂದು ಮೆರುಗನ್ನು ಕೊಟ್ಟು ನಾವೇ ನಿಜವಾಗಿ ನೋಡ್ತಾ ಇದ್ದೇವೇನೋ ಎಂಬ ಭಾವನೆ ತುಂಬಿ ತುಳುಕ್ತಾ ಇದೆ. ನಮಸ್ಕಾರ.